ಚಿನಿ ಹಾಯ್ ಮಾಡು ಬಂಗಾರಿ. ನೋಡಿ ಹಸಿರು ಗಾಜಿನ ಬಳೆಗಳು. ಕನ್ನಡ ರಾಜ್ಯೋತ್ಸವ ಅಲ್ವಾ, 3 ಜನಕ್ಕೂ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಬೇಕು. ಟೊಮೆಟೊನ ಕನ್ನಡದಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಬಾಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಊರಿಗೆ ಹೊರಟಿದ್ದೀವಿ, ಯಾಕಂದರೆ ನಾಳೆ ನನ್ನ ಕಸಿನ್ ಗೃಹ ಪ್ರವೇಶ ಇತ್ತು ಮನೆದು. ಅದರಿಂದ ಇವತ್ತು ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾಳೆ ಹಂಗೆ ಡೈರೆಕ್ಟಾಗಿ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಯಾರ್ಯಾರು ಹಸ್ಬೆಂಡ್, ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಮಗ, ಅಜ್ಜಿ, ನಮ್ಮ ಅತ್ತೆಯವರಮ್ಮ. ನಾವು ಹಂಗೆ ಬರ್ತಾ ಆನ್ ದ ವೇ ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡ್ವಿ ಮತ್ತು ಅಜ್ಜಿನ ಪಿಕ್ ಮಾಡ್ಕೊಂಡ್ವಿ. ಏನು ಅನಿಸ್ತಾ ಇದೆ ಹೇಳಿ ಅಮ್ಮ? ತುಂಬ ಖುಷಿ ಅನಿಸ್ತಾ ಇದೆ. ವಾರಕ್ಕೊಂದ್ಸತಿ ಈ ಥರ ಹೋಗ್ಬೇಕು ಅನ್ಸುತ್ತೆ. ನಾಳೆ ಗೃಹ ಪ್ರವೇಶ ಇರೋದ್ರಿಂದ ನಿಮ್ಮ ಮಗನ ಕೇಳೋಣ, ವಾರಕ್ಕೊಂದ್ಸಲಿ ಕರ್ಕೊಂಡು ಹೋಗ್ತೀರಪ್ಪ ಅಂತ. ದುಡ್ಡು ಕೊಡ್ರಿ. ಹೇಳಿ. ವಾರಕ್ಕೆ 5,000 ಹಾಕ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಕೆಲಸ ಯಾರು ನಿಮ್ಮ ಗಂಡು ಮಾಡ್ತಾರೆ? ಹೇಳಿ. ಖುಷಿ ಅನಿಸ್ತಾ ಇದೆ. ಇವಾಗ ನಮ್ಮ ಬೀಗರ ಜೊತೆ ಹೋಗಿ ಅವ್ರ ಊರಿಗೆ ಹೋಗಿ ಅಲ್ಲಿ ಇವತ್ತು ಇದ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಬೆಳಗ್ಗೆ ಎದ್ದು ಗೃಹ ಪ್ರವೇಶ ಮುಗಿಸ್ಕೊಂಡು ಹಂಗೆ ಬರ್ತಾ ಅಂದಿವಿ. ಇನ್ನೊಂದ್ 2-3 ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಮಾ ನಿಂಗೆ ಹೆಂಗ್ ಅನ್ಸ್ತಾ ಇದೆ ಹೇಳಮ್ಮ? ನಂಗೆ ತುಂಬಾ ಖುಷಿ ಆಯ್ತಾ ಇದೆ. ನಮ್ಮ ಬೀಗರು, ಅಮ್ಮ ಎಲ್ಲಾರು ಹೋಯ್ತಾ ಇದ್ದೀವಿ. ನಮ್ಮ ಅಳಿಯ, ನಮ್ಮ ಅಮ್ಮಗ ಎಲ್ಲಾರು ಹೋಯ್ತಾ ಇದ್ದೀವಿ. ಖುಷಿ ಆಗುತ್ತೆ. ನಾವು ಗೃಹ ಪ್ರವೇಶಕ್ಕೆ ಅಂತ ಹೋಯ್ತಾ ಇದೀವಿ. ಅಲ್ಲೇ ಊರಿಗೆ ಹೋಗ್ಬಿಟ್ಟು ಚಿನಿ ಹಾಯ್ ಮಾಡು ಬಂಗಾರಿ. ಹಾಯ್. ಈ ಸಲ ನಮ್ಮ ಜೊತೆ ನಮ್ಮ ಅಜ್ಜಿನೂ ಬರ್ತಾ ಇದ್ದಾರೆ ಊರಿಗೆ. ಅಜ್ಜಿ ಅಂದ್ರೆ ನಮ್ಮ ಅತ್ತೆಯವರ ತಾಯಿ. ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಹೇಳಿ ಅಮ್ಮ, ಏನನ್ಸ್ತಾ ಇದೆ ಈ ಸಲ ನಮ್ಮ ಜೊತೆ ಬರ್ತಾ ಇದ್ದೀರಾ ಊರಿಗೆ? ಇವ್ರು ಪ್ರತಿ ಸಲ ಇಲ್ಲಿ ಹೋಗ್ಬೇಕಾದ್ರೂ ನನಗೆ ಕರ್ಕೊಂಡು ಹೋಗ್ತಾರೆ ಜೊತೆನಲ್ಲಿ. ದೇವಸ್ಥಾನಗಳಿಗೆ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ನನ್ನ ಮೊಮ್ಮಗ ಇಬ್ರು ಹೋಗಿ ಬರ್ತೀವಿ. ಈಗ ಒಂದು ಗೃಹ ಪ್ರವೇಶ ಇದೆ ಅವ್ರ ದೇವಸ್ಥಾನದ್ದು, ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಅಂದವೇ ಬರೋವಾಗ ಒಂದು 3-4 ದೇವಸ್ಥಾನ ನೋಡ್ಕೊಂಡು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹೋಗ್ತಾ ಇರೋದು. ನಮಗೂ ನಿಮ್ಮ ಜೊತೆ ಬರ್ತಾ ಇರೋದು ನಮಗೂ ತುಂಬ ಖುಷಿ ಇದೆ. ನಮಗೆ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ನಾವು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹೋಗ್ತೀವಿ. ಅದು ಕಾರ್ ದೊಡ್ಡದಿದೆ, ಎಲ್ಲ ಒಂದು 8 ಜನ ಸೇರ್ಕೊಂಡು ಎಲ್ಲ ಹೋಗ್ತೀವಿ ನಾವು. ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಮಗನ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಾ ಇರುತ್ತೆ ಅವಾಗವಾಗ, ಇಗ್ನೋರ್ ಮಾಡಿ. ಆಟ ಆಡ್ಕೊಂಡು ಆರಾಮಾಗಿ ರೈಮ್ಸ್ ಎಲ್ಲ ಹೇಳ್ಕೊಂಡಿರ್ತಾನೆ. ನಾವು ಹೊರಟಿರೋದೇ ಆಲ್ಮೋಸ್ಟ್ ಎಷ್ಟು ಗಂಟೆಗಮ್ಮ ನಾವು ಬಿಟ್ಟಿದ್ದು? 12:15. 12:15. ಬಿಸಿಲಲ್ಲಿ ಹೋಗ್ತಾ ಇದೀವಿ. ಎಲ್ಲರಿಗೂ ಅದೇ ಬೇಜಾರು. ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ಚೆನ್ನಾಗಿರೋದು. ಸೊ ಇವತ್ತು ಕನ್ನಡ, ಅಮ್ಮ ಕೇಳಿಸ್ಕೊಳ್ಳಿ, ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ, 3 ಜನಕ್ಕೂ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಬೇಕು. ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ? ಬೂದೆ ಹಣ್ಣು ಅಂತಾರೆ. ಬೂದೆ ಹಣ್ಣು. ನಮ್ಮತ್ತೆ ಇಂಟೆಲಿಜೆಂಟ್, ನಮ್ಮತ್ತೆ ಕರೆಕ್ಟಾಗಿ ಆನ್ಸರ್ ಮಾಡ್ಬಿಟ್ರು. ನಿಂಗೆ ಗೊತ್ತಿತ್ತಾ ಅಮ್ಮ ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ ಅಂತ? ನನಗೆ ಗೊತ್ತಿಲ್ಲಪ್ಪ. ನಿಮಗೂ ಎಲ್ಲರಿಗೂ ಗೊತ್ತಿತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಗೊತ್ತಿರಲಿಲ್ಲ. ಬೂದೆ ಹಣ್ಣು ಅನ್ನೋದಕ್ಕೆ ನಿಮ್ಗೆ ಹೆಂಗ್ ಗೊತ್ತಾಯ್ತಮ್ಮ? ನಾನು ವಿಶ್ವ ಹಿಂದೂ ಪರಿಷತ್ ಎಕ್ಸಾಮ್ ಬರೀತಾ ಇದ್ದೆ. ನಾನು ಅವಾಗ 7th ಸ್ಟ್ಯಾಂಡರ್ಡ್ ಓದವಾಗ ಅವಾಗ ನಮ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಇದೇ ಮಾಡೋರು ನಮ್ಗೆ. ಅದೇ ಪ್ರಬಂಧ ಬರೆಯಕ್ ಕೊಡೋರು. ಅದರಿಂದ ನನಗೆ ಕನ್ನಡದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಓಕೆ. ಅದರಿಂದ ನಿಮ್ಗೆ ಎಲ್ಲ ನನಗೆ ನಿಮ್ಮ ಮಗ ಬೇರೆ ಕನ್ನಡ ಗೋಲ್ಡ್ ಮೆಡಲಿಸ್ಟ್ ಅಂತೆ. ಹೌದು, ಅವನು ಪ್ರಬಂಧ ಇದೆಲ್ಲ ಆಶು ಭಾಷಣ ಸ್ಪರ್ಧೆಲೆಲ್ಲ ಭಾಗವಹಿಸ್ತಾ ಇದ್ದ. ಅದರಿಂದ ಕನ್ನಡದಲ್ಲಿ ಸ್ವಲ್ಪ ಅವನು ಹಿಂಗೆಲ್ಲ ಹೇಳಿದ್ರೆ ಹೇಳಿ ಅಮ್ಮ. ಅದರಿಂದ ಅವನಿಗೂ ಸ್ವಲ್ಪ ಗೊತ್ತು. ಆದ್ರೆ ಓದಿರೋದು ಇಂಗ್ಲಿಷ್ ಮೀಡಿಯಂ, ಕನ್ನಡ ಅದು ಹೆಂಗ್ ಬರ್ದು ಪಾಸ್ ಆಗೋದು ಅಂತ ನನಗೆ ಆಶ್ಚರ್ಯ. ಗೋಲ್ಡ್ ಮೆಡಲಿಸ್ಟ್, ಸ್ಟೇಟಿಗೆ 2nd ರ್ಯಾಂಕ್. ಆದ್ರೂ ಏನಕ್ಕೆ ಕಟ್ ಮಾಡು ಅಂತ ಇದ್ದೀರಾ? ಇದನ್ನ ನಾನು ವಿಡಿಯೋಗೆ ಹಾಕ್ತೀನಿ. ಅವಾಗ ಯಾರು ರಾಜ್ಯಪಾಲರು ಚತುರ್ವೇದಿಯಿಂದ ಮೆಡಲಿಸ್ಟ್ ಕಂಡಿದ್ವಿ. ಓಕೆ, ಹಂಗಾದ್ರೆ ಗ್ರೇಟ್. ನಮ್ಮ ಅಣ್ಣ ಇವತ್ತು ಬರ್ತಾ ಇಲ್ಲ, ತಿರುಪತಿಗೆ ಹೋಗಿದ್ದಾನೆ. ಊರಿಗೆ ಹೋಗಿ ನಾವು ಕಸಿನ್ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿಂದ ನಾಳೆ ಗೃಹ ಪ್ರವೇಶಕ್ಕೆ ಹೋಗೋದು. ನಮ್ಮ ತೋಟ ಎಲ್ಲ ನಾನು ಹಂಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಹಂಗೆ ನೋಡ್ಕೊಂಡು ಮಾತಾಡ್ಕೊಂಡು ಎಲ್ಲ ತೋರಿಸ್ತೀನಿ. ಹೋಗೋಣ. ಚಿನಿ ಬಾಬಾ ಬ್ಲ್ಯಾಕ್ ಶಿಪ್ ಹೇಳಪ್ಪ.
ಜೋರಾಗಿ ಹೇಳು. ಅಲ್ಲಿ ನೋಡ್ಕೊಂಡು ಹೇಳು. ಹೇಳ್ತಾವನೆ. ನನ್ನ ಮಗಂಗೆ ಯಾವಾಗಲೂ ಡ್ರೈವರ್ ಸೀಟ್ಗೆ ಬರೋಕ್ಕೆ, ಆದರೆ ಅವರಪ್ಪ ಬೈತಾರೆ, ಅವನಿಗಲ್ಲ ನನಗೆ ಬೈತಾರೆ ಅವ್ನ ಹಿಡ್ಕೊಂಡು. ಇಲ್ಲ ತುರುವೇಕೆರೆಗೆ ಬಂದ್ವಿ, ಹಂಗೆ ಇಲ್ಲಿ ಏನಾದ್ರು ತೊಗೊಳ್ಳೋಣ, ಶಾಪಿಂಗ್ ಮಾಡೋಣ ಸ್ವಲ್ಪ. ಇವತ್ತು ಕಸಿನ್ ಮನೆಯಿಂದ ನಾಳೆ ನಮ್ಮ ಮನೆಗೆ ಹೋಗಬೇಕು, ಹಂಗೆ ನಾಳೆ ಅಡುಗೆಗೆಲ್ಲ ಏನೇನು ಬೇಕೆಲ್ಲ ತೊಗೊಂಡು ಹೋಗೋಣ ಅಂತ ತೊಗೊಳಕ್ಕೆ ನಾನು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಏನು ತೊಗೊಂಡ್ರಿ ಅಮ್ಮ? ಕೊತ್ತಂಬರಿ ಸೊಪ್ಪು ತಗೊಂಡೆ ಅಮ್ಮ, ಹೂವು ಹಣ್ಣು ಎಲ್ಲ ಪವನ್ ತಗೊಂಡ. ಹಾಂ, ಈಗ ಅವರೆಕಾಯಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಳ್ಳಿಗಳಲ್ಲಿ ಈ ಥರ ವ್ಯಾಪಾರ ಮಾಡಿ ನೋಡ್ಕೊಂಡು ತಗೊಳ್ಳೋದೇ ಚಂದ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ. ನಮ್ಮ ಅತ್ತೆಗೂ ಇಷ್ಟ ಹಿಂಗೆಲ್ಲ ನೋಡಿ ಹಣ್ಣುಗಳೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಬಳೆ ಚೆನ್ನಾಗಿಟ್ಟಿದ್ದಾರೆ. ಅಂಗಡಿ ಹಾಂ, ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಇರುತ್ತೆ. ನೋಡ್ತಾ ಇದೆ, ನೋಡೋಣ. ನೀವು ಮುಂದೆ ಹೋಗಿ ನಿಮ್ಮನ್ನ ತೋರಿಸ್ತೀನಿ. ಅವರೆಕಾಯಿ ನೋಡಿ ಯಾವ್ದು ಚೆನ್ನಾಗಿದೆ. ಎಷ್ಟಂತೆ? 100 ರೂಪಾಯಿಗೆ 2 kg. 50 ರೂಪಾಯಿ kg. ಅದೇ ಗೊತ್ತಾಯ್ತು. 50 ರೂಪಾಯಿ kg. ಚೆನ್ನಾಗಿದೆಯಾ? ನೋಡಿ, ಏನಾದರೂ ನಂಗಂತೂ ಹಳ್ಳಿ ಜೀವನನೇ ಇಷ್ಟ. ಏನೋ ಒಂಥರ ಚಂದ, ಮೈಂಡು ಪೀಸ್ಫುಲ್ಲಾಗಿರುತ್ತೆ. ಮತ್ತೆ ಅವರೆಕಾಯಿ ತಗೊತಾ ಇದ್ದಾರೆ. ಎಷ್ಟಂತಮ್ಮ? 100 ರೂಪಾಯಿ, 50 ರೂಪಾಯಿ kg ಅಂತಮ್ಮ. ಕಮ್ಮಿ ಇಲ್ವಂತ? ಇವ್ರುಗಳ ಹತ್ರ ಬಾರ್ಗೇನ್ ಮಾಡೋಕ್ಕೂ ಬೇಜಾರೆ ಪಾಪ. ಅವರು ಕಷ್ಟಪಟ್ಟು ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರಲ್ಲ, ಅದರಿಂದ ನಾವು ಏನು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಬೆಂಗಳೂರಲ್ಲಿ ಇನ್ನು ಶೋರೂಮ್ಗಳಲ್ಲೆಲ್ಲ ನಾವು ಅವ್ರು ಎಷ್ಟು ಕೇಳ್ತಾರೆ, ಮತ್ತು ಈ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಬರ್ತೀವಿ. ಪಾಪ ಈ ರೈತರ ಹತ್ರ ಹೆಂಗೆ ಬಾರ್ಗೇನ್ ಮಾಡೋದು, ಅದರಿಂದ ನಾವು ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ, ಅವ್ರಿಗೆ ಸಿಗೋದ್ರಲ್ಲಿ 10 ರೂಪಾಯಿ. ನಾವು ಬಾರ್ಗಿಂಗ್ ಮಾಡಿದ್ರೆ ಅವ್ರಿಗೇನು ಸಿಗುತ್ತಮ್ಮ, ಅದಕ್ಕೆ ನಾವು ಬಾರ್ಗಿಂಗ್ ಮಾಡೋಕ್ಕೆ ಹೋಗೋಣ. ಅದಕ್ಕೆ ಸೌತೆಕಾಯಿ ನೋಡಕ್ಕೆ ಹೋಗೋಣ, ಆ ಕಡೆ ಹೋಗೋಣ. ಸೌತೆಕಾಯಿ ಮೆಣಸಿನ್ಕಾಯಿ ತಗೊಳ್ಳೋಣ. ನನ್ನ ಕೈ ತುಂಬ ಬಳೆ ತೊಟ್ಕೋಬೇಕಂತ ಆಸೆ. ಪರವಾಗಿಲ್ಲ ಬಿಡಿ. ಈ ಥರ ಬಳೆ ಮಾರ್ತಾರಲ್ಲ, ಇವ್ರ ಹತ್ರ ಬಳೆ ತೊಡ್ಸ್ಕೋಬೇಕಂತ ತುಂಬ ಇಷ್ಟ. ಅದರಿಂದ ನಾನು ತೊಡ್ಸ್ಕೊಳಕ್ಕಂತ ಬಂದಿದ್ದೀನಿ. ಕೂತ್ಕೊಮ್ಮ. ಹೆಂಗೆ ಬಳೆ ಖುಷಿ ಆಯ್ತಮ್ಮ ಬಳೆ? ನಂಗೆ ಇಷ್ಟ ಬಳೆ ತೊಡ್ಸ್ಕೊಳಕ್ಕೆ. ಅಜ್ಜಿ ದೊಡ್ಡದಾಯ್ತು. ಎಷ್ಟಿದು? 10 ರೂಪಾಯಿ. ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಕಡೆ ನೋಡ್ಬೋದು ನೋಡ್ಬೋದು ಈ ಥರ. ಅಷ್ಟೇ. ಈ ಥರ ಹಳ್ಳಿಗಳ ಕಡೆ ಬಂದರೆ ಚೆನ್ನಾಗಿರುತ್ತೆ. ಇಷ್ಟು ಎರಡು ಕೈಗೂ ಹಾಕಿ, ಒಂದೇ ಕೈಗೆ ಸಾಕೆ, ನಮ್ಮ 2 ಕೈಗೂ ಹಾಕಿಸ್ತು. ಈ ಥರ ಚಾನ್ಸ್ ಇದ್ದಾಗ ಯಾರು ಮಿಸ್ ಮಾಡ್ಕೋಬೇಡಿ. ನಾವಿಲ್ಲಿ ತುರುವೇಕೆರೆಯಲ್ಲಿ ಬಳೆ ತೊಡ್ಸ್ಕೊಳ್ತಾ ಇದ್ದೀವಿ. ಎಲ್ಲಿ ಕಮ್ಮಿ ಆಯ್ತಾ ಬಳೆ? 2 ಕೈಗೂ ಅಡ್ಜಸ್ಟ್ ಮಾಡೋಕ್ಕೆ, ಒಂದು ಕೈಗೆ ಜಾಸ್ತಿ ಹಾಕಿ, ಒಂದು ಕೈ ಕಡಿಮೆ ಹಾಕಿ. 1.5 ಹಾಂ, ನನಗೆ ಈ ಬಳೆ ಇಷ್ಟ ಆಯ್ತು. ಆದರೆ ಇದು ಅವ್ರ ಹತ್ರ 1.5 ಡಜನ್ ಅಷ್ಟೇ ಇರೋದು. ನಾನು ಹಾಕೋದು ನೋಡಿ ಹಸಿರಿದೆ ತಗೊಳ್ಳೋಣ ಅಂದ್ಕೊಂಡೆ, ಚೆನ್ನಾಗಿ ಕಾಣ್ತಿತ್ತು ಅಂತ. ಖಾಲಿ ಆಗಿರೋದ್ರಿಂದ ಕೆಂಪು ಕಲರ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ರೆಡ್ ಕಲರ್, ಕೆಂಪು ಅಂದರೆ. ಈ ಥರ ಸ್ಟಿಕ್ಕರ್ ಎಲ್ಲ ಸಿಗುತ್ತೆ ಅಜ್ಜಿ ನಿಮ್ಮ ಹತ್ರ? ನಾನು ಇಟ್ಕೊಂಡಿದ್ದೀನಲ್ಲ ಆ ಥರ. ನೋಡಿ ಬಳೆ, ಕ್ಲಿಪ್ಪು ಎಲ್ಲ ಸಿಗುತ್ತೆ. ದೀಪಗಳು ಕೂಡ ಇಟ್ಟಿದ್ದಾರೆ, ಮಣ್ಣಿನ ದೀಪಗಳು ಕೂಡ ಇಟ್ಟಿದ್ದಾರೆ. ನೋಡಿ ಬಳೆ, ಕ್ಲಿಪ್ಪು ಎಲ್ಲ ಇದೆ. ಏರ್ ಬ್ಯಾಂಡಿಂದ ಹಿಡಿದು ಪ್ರತಿಯೊಂದು ಇದೆ. ಮಕ್ಕಳ ಆಟ ಸಾಮಾನು ಕೂಡ ಇದೆ ಇಲ್ಲಿ. ನೋಡಿ, ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ನೋಡಿ, ಹಸಿರು ಗಾಜಿನ ಬಳೆಗಳೇ ಅಂತ. ನನಗಂತೂ ಬಳೆ ಇಷ್ಟ ತುಂಬ. ಅದು ವಿಡಿಯೋ ಮಾಡ್ತಾರೆ. ಈಗ ನಮ್ಮ ಅತ್ತೆ ತೊಡ್ಸ್ಕೊತಾ ಇದ್ದಾರೆ.
ಯಾವ ಕಲರ್ ತೊಡ್ಸ್ಕೊತೀರಮ್ಮ? ಯಾವುದು ಡಾರ್ಕಾ ಅಥವಾ ಯಾವ್ದು? ಈ ಕಲರ್ ತೊಗೊಳ್ಳಿ, ಚೆನ್ನಾಗಿ. ಆಮೇಲೆ ಆ ಕಲರ್ ಇದೆಯಾ? ಒಂದು ಕೈ ತೋರಿಸ್ಬಿಡಿ, ಒಂದು ಕೈಗೆ. ಯಾವ ಡಾರ್ಕ್ ಕೆಂಪ ಯಾವುದು? ಟೈಟಾಗಿರಲಿಲ್ಲ, ಲೂಸಾಗಿರಲಿಲ್ಲ. ಟೈಟಿಗೆ ಬೇಕು ನನಗೆ. ನೀವು ಎಷ್ಟು ದಿನ ಆಗಿತ್ತಮ್ಮ ತೊಡ್ಸ್ಕೊಂಡು ಈ ಥರ? ವರ್ಷಗಳಾಗೋಯ್ತಮ್ಮ, ತುಂಬ ವರ್ಷಗಳಾಗೋಯ್ತು. ತೋರಿಸ್ತಾರೆ ಬೆಂಗಳೂರಲ್ಲೆಲ್ಲ, ಏನಿಲ್ಲ ತಗೊಂಡು. ಇಲ್ಲೆಲ್ಲ ಬಂದು ತೊಡ್ಸ್ಕೊತಾರ ಅಮ್ಮ? ತುಂಬ ಜನ ಬಂದು ತೊಡ್ಸ್ಕೊತಾರ? ಅಂದರೆ ತೊಗೊಂಡೋಗ್ತಾರ, ಕೈಗೆ ತೊಡ್ಸ್ಕೊತಾರ? ಹೌದಾ? ಅಂದರೆ ಬಳೆ ಶಾಸ್ತ್ರ ಎಲ್ಲ ಇದ್ರೆ ಎಲ್ಲ ಹೋಗಿ ತೊಡ್ಸ್ತೀರ? ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತಲೇ ಅರ್ಧ ನಾವು ಊರುಗಳಿಗೆ ಬರ್ತೀವಿ. ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ನೋಡಿ ತೊಡ್ಸ್ಕೊತ ಇದ್ದಾರೆ. ಇನ್ನೊಂದು ಡಜನ್ ಹಾಕ್ಬಿಡೋಣ ಇದು. ಅಯ್ಯೋ, ಎರಡು ಕೈ ಬಿಡ, ಒಂದೇ ಕೈಗೆ ಸಾಕು. ನಾನು ಹಾಕ್ಸ್ಕೊಳ್ಳಿ ಎರಡು ಕೈಗೆ. ನೋಡಿ ಇಲ್ಲಿ ಬಳೆ ಅಷ್ಟೇ ಅಲ್ದಿರ ಕ್ಲಿಪ್ಸು, ಏರ್ ಪಿನ್ಸು, ಇದೆಲ್ಲ ನಾವು ಚಿಕ್ಕವರಿದ್ದಾಗ ತೊಗೊಳ್ಳಿ, ನಮ್ಮಮ್ಮ ತೊಗೊಳ್ಳಿ, ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮನೆ ಮುಂದೆ ಬರೋದು ಅವಾಗ. ಇವಾಗೆಲ್ಲ ರೇರ್ ತುಂಬ ಈ ಥರ ಎಲ್ಲ ಬರೋದು. ಬಟ್ ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಸಾಕಾ ಒಂದು ಕೈಗೆ? ಅವರಿಬ್ಬರಿಗೆ ಯಾವುದೇ ಕಲರ್ ತಗೊಳ್ಳೋಣ? ಅಜ್ಜಿಗೆ ಯಾವ ಕಲರ್ ಇಷ್ಟ? ಅವರು ನಮ್ಮ ಅಮ್ಮಂಗೆ ಮತ್ತು ಅಜ್ಜಿಗೂ ತೊಗೊತಾ ಇದ್ದೀವಿ. ಸೊ ಅವ್ರಿಗೆ ಯಾವ ಕಲರ್ ಇಷ್ಟ ನೋಡಿ ಸೆಲೆಕ್ಟ್ ಮಾಡ್ತಿದ್ದೀವಿ. ಅವ್ರಿಗೆ ಯಾವ ಕಲರ್ ಇಷ್ಟ ಅಮ್ಮ ಅಜ್ಜಿಗೆ? ಅಜ್ಜಿಗೆ ಅವರು ಬಾಕ್ಸ್ ಬಳೆ ಹಾಕಿದಾರೆ ಕಣಮ್ಮ, ಏನು ಹಾಕೊಳ್ಳಲ್ಲ ನೋಡಿ ಆ ಥರನಾ? ಬಾಕ್ಸ್ ಎಲ್ಲ ಅದ್ರಲ್ಲಿ ಕೊಟ್ಬಿಡು. ಯಾವ ತಗೊಳ್ಳೋಣ? ಚುಕ್ಕಿ ಬಳೆ ಆ ಥರನೂ ಇದೆ ಡಿಸೈನು. ಬಟ್ ನನಗೆ ಪ್ಲೇನ್ ಬಳೆ ಇಷ್ಟ ಅಂತ ನಾನು ಪ್ಲೇನ್ ಬಳೆ ತೊಗೊಂಡೆ. ಅವ್ರಿಗೆ ಯಾವ ತಗೊಳ್ಳೋಣ? ನಮ್ಮ ಅಮ್ಮಂಗೆ ಪ್ಲೇನ್ ತೊಗೊಳ್ಳಿ. ಯಾವ ತಗೊಳ್ಳೋಣ? ಇದರಲ್ಲಿ ಡಾರ್ಕ್ ಗ್ರೀನ್ ತಗೊಳ್ಳೋಣ. ನೋಡಿ Dark red ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೈ. ಬಳೆಗಳು, ಗಾಜಿನ ಬಳೆಗಳು ಹೆಣ್ಮಕ್ಳಿಗೆ ಎಷ್ಟು ಲಕ್ಷಣ ಅಂದರೆ ಚೆನ್ನಾಗಿರುತ್ತೆ. ಮಗಂಗೆ ಆಟ ಸಾಮಾನು ತೊಗೊತಾ ಇದ್ದೀವಿ. ಈ ಗನ್ನು ಮತ್ತು ಇನ್ನೊಂದೇನು ತೊಗೊಂಡ್ವಿ? JCB. ಯಾವಾಗಲೂ JCB ಅಂತಿರ್ತಾನೆ, ಅದಕ್ಕೆ ಮತ್ತೆ ಇದೊಂದು ಗನ್ ತೊಗೊಂಡ್ವಿ. ಅವ್ನಿಗೆ ಒಪ್ಪುಗಂತ ಏನು? ಹಾಂ, ಮತ್ತು ನನ್ನ ಕಸಿನ್ ಮಗಂಗೂ ಏನಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಅವನು ದನ್ನೆ ತಗೊಂಬಿಡು. ಅವನ್ ದನ್ನೆ ಕಿತ್ಕೊತಾನೆ, ಅವನಿಗೂ ದನ್ನೆ ತಗೊಂಬಿಡು. ಇಲ್ಲಿ ನೋಡಿ ಇಷ್ಟೊಂದು ಇದೆಯಲ್ಲ ಇಲ್ಲಿ. ಏನದು? JCB ಬಲೆ. ಹಾಂ, ಅದು 100 ರೂಪಾಯಿನಾ? ಎಲ್ಲ 100 ರೂಪೀಸು. ಒಂದು ದೊಡ್ಡದು ಬೆಂಗಳೂರಲ್ಲಾದರೆ 250, 260, 280, 300 ಈ ಥರ ಮಾಡ್ತಾರೆ. ಸೊ ಗೈಸ್ ಎಲ್ಲ ತೊಗೊಂಡ್ವಿ. ಹೇಳ್ಬಿಟ್ಟೆ ಹೋಗಿ. ಇವಾಗ ಹೊರಡ್ತಾ ಇದ್ದೀವಿ, ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಆಯಿತು ನೋಡಿ ಕೈ ಬಳೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನಪ್ಪ ನಿಂತ್ಕೊಳ್ತಾ ಇದೆಯಾ? ಕೈ ಬಳೆ ನೋಡಿ ಅಮ್ಮ ಯಾಕೆ ತಂದೆ ಅಂತಾರೆ ಇಬ್ರು ನೋಡು. ಇಲ್ಲಿ. ಗೈಸ್ ವೆದರ್ ನೋಡಿ ಏನು ಸಕ್ಕತ್ತಾಗಿದೆ. ಸನ್ಸೆಟ್ಟು, ಹಳ್ಳಿ ವೆದರು, ನೇಚರು ಸಕ್ಕತ್ತಾಗಿದೆ. ಯಾರ್ಯಾರಿಗೆಲ್ಲ ಊರಲ್ಲಿದ್ದೀರಾ ಅಂದರೆ ಯಾರ್ಯಾರಿಗೆಲ್ಲ ನೇಟಿವ್ ಊರುಗಳಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಈ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ನೋಡಿ, ಇಲ್ಲಿ ನೀರು ಹೋಗ್ತಾ ಇದೆ. ವಾವ್, ಸೂಪರ್, ಸಕ್ಕತ್ತಾಗಿದೆ. ಕಸಿನ್ ಊರ ಹತ್ರನೇ ಇದು. ಸಕ್ಕತ್ತಾಗಿದೆ. ವಾವ್, ಚಿನಿ ಜಿಯಾ ನೋಡಿ ಎಷ್ಟು ಚೆನ್ನಾಗೈತಿ. ಹಾಂ, ಚೆನ್ನಾಗಿದೆ ನೋಡಿ. ಇದು ಯಾವ ದೇವಸ್ಥಾನ? ಮಲ್ಲಘಟ್ಟ ಕೆರೆ. ಇದು ಮಲ್ಲಘಟ್ಟ ಕೆರೆ ಅಂತ. ಇದು ನನ್ನ ಕಸಿನ್ ಊರ ಹತ್ರನೇ. ತುಂಬ ಚೆನ್ನಾಗಿದೆ. ವಾವ್, ಅಲ್ಲೇ ಮೀನೆಲ್ಲ ಹಿಡ್ದು ಅಲ್ಲೇ ಫ್ರೆಶ್ ಆಗಿ ಫ್ರೈ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಗೈಸ್ ಫೈನಲಿ ರೀಚ್ ಆದ್ವಿ ಊರಿಗೆ. ನನ್ನ ಕಸಿನ್ ಮನೆ ಹಿಂಗೆ ತೋಟದೊಳಗಡೆ ಇದೆ. ಚೆನ್ನಾಗಿದೆ ನೋಡಿ. ಇಲ್ಲಿ ಯಾವುದು ಮನೆಗಳೇ ಇಲ್ಲ, ಇರೋದೇ 2 ಮನೆ. ಕಸಿನ್ ಮನೆ ಮತ್ತು ಎದುರುಗಡೆ ಅವ್ರದ್ದೇ ರಿಲೇಟಿವ್ ಮನೆ. ತುಂಬ ಚೆನ್ನಾಗಿರುತ್ತೆ.
ಯಾವ ಪೊಲ್ಯೂಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಫ್ರೆಶ್ ಗಾಳಿ, ಒಳ್ಳೆ ಜಾಗ, ಯಾವ ರೋಗನೂ ಬರಲ್ಲ, ಏನೂ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ಇಲ್ಲಿರೋಕ್ಕೆ. ಅದಕ್ಕೆ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ವಯಸ್ಸಾಗೋ ತನಕ ದುಡ್ದ್ಬಿಟ್ಟು ವಯಸ್ಸಾಗಾದ್ಮೇಲೆ ಊರಲ್ಲಿ ಹೋಗಿ ಸೆಟ್ಲ್ ಆಗೋಣ, ಫ್ರೆಶ್ ಏರಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೋದು. ಫಸ್ಟ್ ಇವಾಗ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕೆ ಇವಾಗ ಹೋಗ್ಬೇಕು ಊರಿಗೆ. ಬೆಳಿಗ್ಗೆ ಮನೆ ಕಟ್ಸ್ತಾರೆ ಹೋಗೋ ಸುಮ್ನೆ. ಇಲ್ಲಿ ಅಜ್ಜಿ ಮೊಮ್ಮಗ JCB ಆಡ್ತವ್ರೆ, ನಮ್ಮ ಕಡೆ ಗಮನನೇ ಇಲ್ಲ. ಇಲ್ಲಿ ಒಬ್ರು ನೇಚರ್ನ ಸವಿತವ್ರೆ. ಅಜ್ಜಿ ತೊಡೆ ಮೇಲೆ ಕೂರ್ಸ್ಕೊಂಡವ್ರೆ ಪಾಪ. ಇದೇ ಮನೆ, ಕಸಿನ್ ಮನೆ. ವೆಯ್ಟಿಂಗ್ ನಮಗೋಸ್ಕರ. ಎಲ್ಲ ಒಂದು ಗಾಡಿ ತುಂಬ ಬಂದಿದ್ದೀವಿ. ಸೊ ನಾನು ಮತ್ತೆ ಆಮೇಲೆ ಸಿಗ್ತೀನಿ, ಇವಾಗ ಕಸಿನ್ ಎಲ್ಲ ಮಾತಾಡ್ಸಿ. ಅವ್ರಿಬ್ಬರನ್ನೇ